ಎಲ್ಲ ಬಂಧು ಮಿತ್ರರಿಗೆ ನಮಸ್ಕಾರ. ಕರ್ನಾಟಕ ರಾಜ್ಯದ ಮೈಸೂರಿನಲ್ಲಿ ಚಾಮುಂಡಿ ವಿಹಾರ ಈಜುಕೊಳ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳು ಆಯೋಜಿಸಲು ಮುಂದಾಗಿದೆ. ಮಹಾನಗರ ಪಾಲಿಕೆ ಗ್ರೇಟರ್ ಮೈಸೂರು ಅಂದರೆ ದೊಡ್ಡದಾಗಿ ಆಗುತ್ತಿರುವುದರಿಂದ ದೈಹಿಕ ತರಬೇತಿಗೆ ಹೆಚ್ಚು ಆದ್ಯತೆ ನೀಡುತ್ತಿದೆ. ಹೊಸದಾದ ಈಜುಕೊಳ ನಿರ್ಮಿಸಲು ಹೆಜ್ಜೆ ಇಟ್ಟಿದೆ. ಸರಸ್ವತಿಪುರಂ ಮೈಸೂರು ವಿಶ್ವವಿದ್ಯಾಲಯದ ಈಜುಕೊಳ, ಜೆಪಿ ನಗರದ ಪಂಡಿತ್ ಪುಟ್ಟರಾಜ ಗವಾಯಿ ಕ್ರೀಡಾಂಗಣ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಈಜುಕೊಳ ಅಂದರೆ ಸ್ವಿಮ್ಮಿಂಗ್ ಪೂಲ್ ಪ್ರಸಿದ್ಧಿ ಆಗಿವೆ. ಜರ್ಮನಿ ಟೆಕ್ನಾಲಜಿ ಮಾದರಿಯಲ್ಲಿ ಟೆನ್ಸನ್ ಮೆಂಬ್ರೇನ್ ಅಂದರೆ ಲೋಹದ ಕಂಬಗಳು, ಕೇಬಲ್ಗಳ ಸಹಾಯದಿಂದ ಬಟ್ಟೆಯನ್ನು ಎಳೆದು ಕಟ್ಟಿ ಛಾವಣಿಯಂತೆ ಬಳಸುವ ತಂತ್ರಜ್ಞಾನ ಅಳವಡಿಸಲಾಗಿದೆ. ಬೇಸಿಗೆ, ಮಳೆ, ಚಳಿಗಾಲದಲ್ಲಿ ಆಯಾಯ ಋತುಗಳಿಗೆ ಈಜುಕೊಳ ಹೊಂದಿಕೊಳ್ಳಲಿದೆ. ಮಹಿಳೆಯರು ಮತ್ತು ಪುರುಷರಿಗೆ ಬಟ್ಟೆ ಬದಲಿಸುವ ಕೊಠಡಿ, ಸ್ನಾನಗೃಹ, ಶವರ್ ವ್ಯವಸ್ಥೆ, ವಾಹನಗಳು ನಿಲ್ಲಿಸುವ ಜಾಗ, ಅನುಭವಿ ತರಬೇತುದಾರರು, ಜೀವರಕ್ಷಕರು, ಸ್ವಚ್ಛತಾಗಾರರು, ಟಿಕೆಟ್ ಚೆಕ್ ಮಾಡುವವರು, ಭದ್ರತಾ ಸಿಬ್ಬಂದಿ, ಇನ್ನೂ ಇತರ ಕೆಲಸ ಮಾಡುವವರಿದ್ದಾರೆ. ಈಜು ಕಲಿಯಲು ಇಷ್ಟಪಡುವವರು ಈ ಈಜುಕೊಳಕ್ಕೆ ಹೋಗಿ ಕಲಿಯಬಹುದು. ನೀರು ಸ್ವಚ್ಛವಾಗಿ ಇಡುವುದು ತುಂಬ ಅವಶ್ಯಕ. ಇನ್ಮುಂದೆ ಮೈಸೂರು ರಾಜ್ಯ ಈಜುಕೊಳಗಳ ನಗರ ಆಗಲಿದೆ. ಬೃಹತ್ ಮೈಸೂರು ಆಗುತ್ತಿರುವುದರಿಂದ ಹೊಸ ಹೊಸ ಅಲೆಗಳು ಸೃಷ್ಟಿಸುತ್ತಿದೆ. ಎಷ್ಟೇ ದೊಡ್ಡ ನಗರ ಆದರೂ ಅತಿ ಮುಖ್ಯವಾದದ್ದು ಸ್ವಚ್ಛತೆ. ಇದನ್ನು ಕಾಪಾಡಿಕೊಂಡು ಹೋದರೆ ರೋಗಗಳಿಂದ ಮುಕ್ತಿ ಸಿಗುತ್ತದೆ. ಈ ಈಜುಕೊಳಕ್ಕೆ ಹೋಗುವವರು ಅರಿತುಕೊಳ್ಳಬೇಕು. ಮೈಸೂರು ರಾಜ್ಯದ ಹೊಸ ಫಿಟ್ನೆಸ್ ಹಬ್ ಅಂದರೆ ದೈಹಿಕ ಸಾಮರ್ಥ್ಯದ ಕೇಂದ್ರಕ್ಕೆ ಶುಭವಾಗಲಿ. ಬಂಧುಗಳೇ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.